ಬೆಂಗಳೂರಿನಲ್ಲಿ ಮಹಿಳಾ ಡಿವೈಎಸ್ಪಿ ಅಧಿಕಾರಿ ನೇಣಿಗೆ ಶರಣಾಗಿದ್ದಾರೆ. ನೇಣಿಗೆ ಶರಣಾದಂತ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಸ್ವತಃ ಅಧಿಕಾರಿಯ ತಂದೆಯೇ ಇಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಕ್ಷ್ಮೀ ತಂದೆ ವೆಂಕಟೇಶ್ ಕೊಟ್ಟಂತಹ ದೂರಿನಲ್ಲಿ ಕೌಟುಂಬಿಕ ಕಲಹದ ಉಲ್ಲೇಖ ಇದೆ. ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಮಗಳು ಅಳಿಯನ ಜಗಳದ ಪ್ರಸ್ತಾಪ ಆಗಿದೆ. 2 ಪುಟಗಳ ದೂರಿನಲ್ಲಿ ಲಕ್ಷ್ಮೀ ನವೀನ್ ಜಗಳದ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಅವರ ತಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಬಯಲು ಮಾಡ್ತಾ ಇದ್ರು. ತಂದೆ ನೀಡಿದಂತಹ ದೂರಿನಂತೆ ಅನುಮಾನಾಸ್ಪದ ಸಾವು ಪ್ರಕರಣವನ್ನ ಸದ್ಯಕ್ಕೆ ದಾಖಲಿಸಿಕೊಳ್ಳಲಾಗಿದೆ. ರಾತ್ರಿ 10:45ಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ಮಾಹಿತಿಯನ್ನ ಕೊಡಲಾಗಿದೆ. ಆದರೆ ನೇಣು ಬಿಗಿದುಕೊಂಡು ಸಾವಿನ ಬಗ್ಗೆ ಅನುಮಾನವಿದೆ ಎನ್ನುವಂತಹ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ದೂರಿದು. ಅನುಮಾನಾಸ್ಪದ ಸಾವು ಪ್ರಕರಣದ ಬಗ್ಗೆ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗುತ್ತೆ. ದೂರಿನಲ್ಲಿ ಕೌಟುಂಬಿಕ ಕಲಹದ ಉಲ್ಲೇಖ ಮಾಡಲಾಗಿದೆ. ಈ ಲಕ್ಷ್ಮೀ ತಂದೆ ವೆಂಕಟೇಶ್ ಕೊಟ್ಟಿರುವಂತಹ ದೂರಿನಲ್ಲಿ ಕೌಟುಂಬಿಕ ಕಲಹದ ಉಲ್ಲೇಖ ಮಾಡಲಾಗಿದೆ. ಈ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಮಗಳು ಹಾಗೇನೆ ಅಳಿಯನ ನಡುವೆ ಇದ್ದಂತಹ ಜಗಳ, ಕೌಟುಂಬಿಕ ಕಲಹ, ಈ ವಿಚಾರವಾಗಿಯೂ ಕೂಡ ಅಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. 2 ಪುಟಗಳ ಸುದೀರ್ಘ ದೂರಿನಲ್ಲಿ ಮಗಳ ಹಾಗೇನೆ ಅಳಿಯನ ನಡುವೆ ಇದ್ದಂತಹ ವೈಮನಸ್ಸು, ಕೌಟುಂಬಿಕ ಕಲಹ, ಅದರ ಜೊತೆಗೆ ಜಗಳ, ಇದೆಲ್ಲವನ್ನೂ ಕೂಡ ತಂದೆ ಉಲ್ಲೇಖ ಮಾಡಿದ್ದಾರೆ. ಇನ್ನು ರಾತ್ರಿ 10:45ರ ಸುಮಾರಿಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಟೈಮನ್ನ ಮೆನ್ಷನ್ ಮಾಡಲಾಗಿದೆ. ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ರು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ, ಸಂದೇಹ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮಗಳು ಹಾಗೇನೆ ಅಳಿಯನ ನಡುವೆ ಇದ್ದಂಥ ಕೌಟುಂಬಿಕ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ TV9 ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಆ ರೀತಿಯಾದಂತಹ ಮನಸ್ಥಿತಿ ಆಗಲಿ ಅಥವಾ ಆ ರೀತಿಯಾದಂಥ ಮನಸ್ತಾಪ, ಅಷ್ಟಕ್ಕೇನೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಇವೆಲ್ಲವೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನ ಅವರ ತಂದೆ ಹೇಳ್ತಾ ಇದ್ರು. ಆದರೆ ದಾಖಲಾಗಿರುವಂಥ ದೂರಿನಲ್ಲಿ ಮಗಳು ಹಾಗೇನೆ ಅಳಿಯನ ನಡುವೆ ಇದ್ದಂತಹ ವೈಮನಸ್ಸು, ಆ ಕೌಟುಂಬಿಕ ಕಲಹ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿಐಡಿನಲ್ಲಿ ಡಿವೈಎಸ್ಪಿ ಆಗಿದ್ರು ಲಕ್ಷ್ಮಿ. ಡಿವೈಎಸ್ಪಿ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಕಳೆದ 2 ತಿಂಗಳ ಹಿಂದೆಯಷ್ಟೇ ಸಿಐಡಿ ಇದಕ್ಕೆ ವರ್ಗಾವಣೆಯಾಗಿದ್ರು. ವರ್ಗಾವಣೆಯಾದ ನಂತರದಲ್ಲಿ ಸಾಕಷ್ಟು ವಿಚಾರಗಳು ನಡೆದು ಹೋಗಿದ್ವು. ಅವರ ಸ್ನೇಹಿತನ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ನೇಹಿತನ ಮನೆಯಲ್ಲಿ ಪಾರ್ಟಿಯನ್ನು ಮುಗಿಸಿದ ನಂತರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಆನಂದ್ಬರ್ಲಿ, ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನು ಲಕ್ಷ್ಮಿ ಅವರು ಮೃತಪಟ್ಟಿರುವಂತದ್ದು ಅಂದ್ರೆ ಒಂದು ಆತ್ಮಹತ್ಯೆ ಅನ್ನುವಂತಹ ಮಾಹಿತಿಯನ್ನ ಅವರ ಜೊತೆಗಿದ್ದವರು ಹೇಳಿಕೆ ನೀಡಿರುವಂತದ್ದು. ಆದ್ರೆ ಅವರ ತಂದೆ ಏನು ಈಗಾಗಲೇ ಈ ಘಟನೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಂಡಿದ್ರೆ, ಅದಾದ ಬಳಿಕವಾಗಿ ಇದೊಂದು ಅನುಮಾನಾಸ್ಪದ ಸಾವು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ದೂರನ್ನು ಕೂಡ ನೀಡಿರುವಂತದ್ದು. ಈಗಾಗಲೇ TV9ಗೆ ಹೇಳದಂತೆ ಈಗಾಗಲೇ ಏನ್ ಮೃತ ಲಕ್ಷ್ಮಿ ಅವರ ತಂದೆ ಆದಂತಹ ವೆಂಕಟೇಶ್ ಅವರು ಪ್ರಮುಖವಾಗಿ ಮನು ಹಾಗೂ ಪ್ರಜ್ವಲ್ ಎಂಬುವರ ಇಬ್ಬರ ಮೇಲೆ ಕೂಡ ಸಾಕಷ್ಟು ಒಂದು ಅನುಮಾನ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಏನು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಹೇಳುವಂತಹ ಒಂದು ಸನ್ನಿವೇಶ ಏನಿದೆ, ಅದರಲ್ಲಿ ನನಗೆ ಸಾಕಷ್ಟು ಅನುಮಾನ ಇದೆ ಅನ್ನುವಂತ ವಿಚಾರವನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಆದ್ರೆ ಅವರು ಏನು ರೂಮ್ ನ ಒಳಗಡೆ ಹೋಗಿ ಒಂದು ಕಿಟಕಿಯಲ್ಲಿ ಒಂದು ನೇಣನ್ನ ಹಾಕೊಳ್ತಾರೆ. ಜೊತೆಗೆ ಅವರ ಕಾಲು ಕೂಡ ನೆಲಕ್ಕೆ ತಾಗುವಂತಹ ರೀತಿಯಲ್ಲಿ ಇರುವಂತದ್ದು. ಈ ಜಾಗದಲ್ಲಿ ಅವರು ಆತ್ಮಹತ್ಯೆ ಅಂದ್ರೆ ನಿಜಕ್ಕೂ ಕೂಡ ನನಗೆ ಅನುಮಾನ ಆಗುತ್ತೆ. ಫ್ಯಾನ್ ಆದ್ರೆ ಅದು ಒಂದು ರೀತಿಯಲ್ಲ ವಿಚಾರಗಳಿರ್ತವೆ. ಆದ್ರೆ ಈ ರೀತಿಯಾದಂತಹ ಒಂದು ಗೊಂದಲದಂತ ಒಂದು ಸನ್ನಿವೇಶವನ್ನ ಅವರು ಹೇಳಿಕೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಗೆ ಈ ಕೇಸ್ನಲ್ಲಿ ಸಾಕಷ್ಟು ಒಂದು ಅನುಮಾನ ಇದೆ. ಜೊತೆಗೆ ಇದು ನಿಜಕ್ಕೂ ಕೂಡ ಆತ್ಮಹತ್ಯೆ ಅಲ್ವಾ ಅನ್ನುವಂಥದ್ದು ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ದೂರನ್ನ ಕೂಡ ನೀಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ಈಗಾಗಲೇ ಏನು ಮೃತ ಲಕ್ಷ್ಮಿ ಅವರ ತಂದೆ ವೆಂಕಟೇಶ್ ಅವರು ಕೂಡ ಈಗಾಗಲೇ ಒಂದು ದೂರನ ಕೂಡ ನೀಡಿರುವಂತದ್ದು. ಆ ದೂರಿನಲ್ಲಿ ಅಂದ್ರೆ ಪ್ರಮುಖವಾಗಿ 2 ಪುಟಗಳ ದೂರನ್ನ ಅವರು ನೀಡಿರುವಂತದ್ದು. ಇದರಲ್ಲಿ ತನ್ನ ಮಗಳಾದಂತಹ ಲಕ್ಷ್ಮಿ ಹಾಗೂ ಅವರ ಪತಿಯವರ ಜೊತೆ ಕೆಲವೊಂದು ವಿಚಾರವಾಗಿ ಸ್ವಲ್ಪ ಜಗಳ ಆಗಿತ್ತು. ಆ ವಿಚಾರ ನನಗೂ ಕೂಡ ಗೊತ್ತಿತ್ತು ಅನ್ನುವಂತಹ ವಿಚಾರವನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಏನು ಅವರು ಈ ಸಾವಿನ ವಿಚಾರ ಏನಿದೆ, ಈ ರೀತಿಯಾಗಿ ಒಂದು ಪಾರ್ಟಿಯಲ್ಲಿ ಒಂದು ಗೆಟ್ ಟುಗೆದರ್ ಆಗಿರುವಂತದ್ದು, ಇದಾದ ಬಳಿಕವಾಗಿ ಅವರು ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಏನು ಅವರ ಸ್ನೇಹಿತರು ಹೇಳ್ತಾ ಇದ್ದಾರೆ, ಅದು ಆತ್ಮಹತ್ಯೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ನನಗೆ ಸಾಕಷ್ಟು ಒಂದು ಅನುಮಾನ ಇದೆ. ಜೊತೆಗೆ
ಈಗಾಗಲೇ ಅವರ ಹೇಳಿಕೆಗಳಲ್ಲೂ ಕೂಡ ಸಾಕಷ್ಟು ಒಂದು ಗೊಂದಲ ಇದೆ. ಈ ವಿಚಾರವಾಗಿ ತನಿಖೆ ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ, ಒಂದು ಅನುಮಾನಾಸ್ಪದವಾಗಿರುವಂತಹ ನಿಟ್ಟಲ್ಲಿ ಈಗ ದೂರನ್ನು ನೀಡಿರುವಂತದ್ದು. ಆ ನಿಟ್ಟಲ್ಲಿ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ತಿರುವಂತಹ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಆನಂದ್ ಬುರ್ಲಿ. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ. ಕೊಟ್ಟಂತಹ ದೂರಿನಲ್ಲಿ ಮಗಳು ಹಾಗೇನೆ ಅಳಿಯನ ನಡುವೆ ಇದ್ದಂತಹ ವೈಮನಸ್ಸು ಜೊತೆಗೆ ಕೌಟುಂಬಿಕ ಕಲಹದ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಬ್ಬರ ನಡುವೆ ಜಗಳ ಇತ್ತು, ಜಗಳ ಆಗಿರುವಂತಹ ವಿಚಾರ ನನಗೂ ಕೂಡ ಗೊತ್ತಿತ್ತು ಅಂತ ಹೇಳಿ. ಲಕ್ಷ್ಮಿ ಅವರ ತಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಟಿವಿ9 ಜೊತೆಗೆ ಮಾತನಾಡುವಂತಹ ಟೈಮ್ನಲ್ಲೂ ಕೂಡ ಈ ಮಗಳು ಹಾಗೇನೆ ಅಳಿಯನ ಮಧ್ಯೆ ಇದ್ದಂತಹ ಗಲಾಟೆ ಅಥವಾ ಅದೇ ವಿಚಾರಕ್ಕೇನೆ ಆತ್ಮಹತ್ಯೆ ಇವೆಲ್ಲವೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ, ಅವರಿಬ್ಬರ ಮೇಲೆ ಅನುಮಾನ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಇನ್ನು ಒಳ್ಳೆ ಹುದ್ದೆಯಲ್ಲಿದ್ರೂ ಕೂಡ ಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ಮನೆ, ಹಣ, ಅಧಿಕಾರ ಎಲ್ಲ ಇದ್ರೂ ಸಾಯುವಂತಹ ಮನಸ್ಥಿತಿ ಲಕ್ಷ್ಮಿಗೆ ಯಾಕೆ ಬಂದಿತ್ತು? ಸ್ನೇಹಿತರ ಜೊತೆ ಮೋಜು ಮಸ್ತಿ ಬಳಿಕ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಲಕ್ಷ್ಮಿ ಸೂಸೈಡ್ ಸೀಕ್ರೆಟ್ ಇದು. ಮಗಳ ಸಾವಿನ ಬಗ್ಗೆ ತಂದೆ ಹೇಳಿದಂತ ಸ್ಫೋಟಕವಾದಂತ ಸತ್ಯ ಏನು? ಟಿವಿ9 ತೆರೆದಿಡಲಿದೆ ಡಿವೈಎಸ್ಪಿ ಲಕ್ಷ್ಮಿ ಆತ್ಮಹತ್ಯೆಯ ರಹಸ್ಯ. ಒಳ್ಳೆ ಹುದ್ದೆಯಲ್ಲಿದ್ರು ಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ಹಣ ಇತ್ತು, ಅಧಿಕಾರ ಇತ್ತು, ಎಲ್ಲವೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಯಾಕೆ ಮುಂದಾಗ್ತಾರೆ? ಸ್ನೇಹಿತರ ಜೊತೆಗೆ ಮೋಜು ಮಸ್ತಿಯ ಬಳಿಕ ನಡೆದಂತಹ ಆತ್ಮಹತ್ಯೆ ಪ್ರಕರಣ ಇದು. ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಒಳ್ಳೆ ಹುದ್ದೆಯಲ್ಲಿದ್ರು ಡಿವೈಎಸ್ಪಿ ನೇಣಿಗೆ ಕೊರಳುಡಿದ್ಯಾಕೆ? ಲಕ್ಷ್ಮಿ ನಿಗೂಢ ಸಾವಿನ ರಹಸ್ಯ ಇದು. ಒಳ್ಳೆ ಹುದ್ದೆಯಲ್ಲಿದ್ರು ಬೆಂಬಿಡದೆ ಕಾಡ್ತಿದ್ದಂತಹ ಅದೊಂದು ಸಮಸ್ಯೆಯೇ ಸಾವಿಗೆ ಏನಾದರೂ ಕಾರಣವಾಯ್ತಾ? ಅಸಲಿಗೆ ಡಿವೈಎಸ್ಪಿ ಸಾವಿಗೆ ಹುಟ್ಟಿಕೊಂಡಿರುವಂತಹ ಅನುಮಾನಗಳೇನು ಅನ್ನೋದನ್ನ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾಕೆ ಈ ಅನುಮಾನಗಳು ಮೂಡ್ತಾ ಇದ್ದಾವೆ, ಅನುಮಾನ ಮೂಡೋದಕ್ಕೆ ಕಾರಣ ಆಗಿದ್ದಾದ್ರೂ ಏನು ಅಂತ ಹೇಳಿ ಟಿವಿ9 ಬಳಿಯಲ್ಲಿ ಇದೆ ಡಿವೈಎಸ್ಪಿ ಆತ್ಮಹತ್ಯೆಯ ರೋಚಕ ಸೀಕ್ರೆಟ್ ಇದು. ಒಳ್ಳೆ ಹುದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಯಾಕೆ ಆತ್ಮಹತ್ಯೆಗೆ ಮುಂದಾಗ್ತಾರೆ? ಆ ಒಂದೇ ಒಂದು ಕಾರಣ ಲಕ್ಷ್ಮಿಯವರನ್ನ ಇಷ್ಟರ ಮಟ್ಟಿಗೆ ಖಿನ್ನತೆಗೆ ಒಳಗಾಗುವಂತಹ ರೀತಿಯಲ್ಲಿ ಮಾಡಿತ್ತಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಏನು ಅದು ಖಿನ್ನತೆ ಅಂತ ನೋಡ್ತಾ ಹೋದ್ರೆ, ನೇಣು ಬಿಗಿದುಕೊಂಡು ಪೊಲೀಸ್ ಅಧಿಕಾರಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ರು. ಈ ಸೂಸೈಡ್ ಮಾಡಿಕೊಂಡಂತಹ ಆ ಘಟನೆಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ರೆ ಅನ್ನಪೂರ್ಣೇಶ್ವರಿ ನಗರದ ಗೆಳೆಯನ ಮನೆಯಲ್ಲಿ ಶವ ಪತ್ತೆಯಾಗಿತ್ತು. ಅನ್ನಪೂರ್ಣೇಶ್ವರಿ ನಗರದ ಗೆಳೆಯನ ಮನೆ, ಅಲ್ಲಿ ಅವರು ಪಾರ್ಟಿ ಮಾಡಿದ್ರು. ಇದಾದ ನಂತರದಲ್ಲಿ ಹೋಗಿ ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತ ಅನುಮಾನ ಇದೆ. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಮೃತದೇಹ ಪತ್ತೆಯಾಗಿತ್ತು. ಇಲ್ಲಿ ಲಕ್ಷ್ಮಿಯವರ ಮೃತದೇಹ ಗೆಳೆಯನ ಮನೆಯಲ್ಲಿ ಪತ್ತೆಯಾಗಿತ್ತು. ಸ್ನೇಹಿತನ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಈ ನಿಗೂಢ ಸಾವಿನ ಬಗ್ಗೆ ಅವರ ತಂದೆ ಮಾತನಾಡಿದಂಥ ಮಾತನ್ನು ಕೂಡ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಇದ್ದಕ್ಕಿದ್ದ ಹಾಗೆ ರೂಮ್ಗೆ ಹೋಗಿ ಡೋರನ್ನು ಲಾಕ್ ಮಾಡಿಕೊಂಡ್ರು. ಇಲ್ಲಿ ಇದ್ದಕ್ಕಿದ್ದ ಹಾಗೆ ರೂಮಿನ ಒಳಗಡೆ ಹೋದಂಥವರೇ ಕಂಪ್ಲೀಟ್ ಆಗಿ ಡೋರನ್ನು ಲಾಕ್ ಮಾಡಿಕೊಂಡ್ರು. ಬಳಿಕ ರೂಮ್ನಲ್ಲಿ ಡಿವೈಎಸ್ಪಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿಯವರು, ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿಯವರು ಇವರು. ಈ ಸೂಸೈಡ್ ಸೀಕ್ರೆಟ್ ಏನು ಅಂತ ನೋಡ್ತಾ ಹೋದ್ರೆ, ಹೇಗೆ ಆ ಸೂಸೈಡ್ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಡೆದಂಥ ಘಟನಾವಳಿಗಳು, ಅದಕ್ಕಿಂತ ಮುಂಚೆ ಸ್ನೇಹಿತರ ಜೊತೆಗೆ ಹಂಚಿಕೊಂಡಂಥ ಒಂದಷ್ಟು ವಿಚಾರಗಳು, ಇದೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಲಕ್ಷ್ಮಿ ಆತ್ಮಹತ್ಯೆಗೆ ಕಾರಣ ಏನಾಗಿರಬಹುದು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಿದೆ. ನಿನ್ನೆ ಮೋಜು ಮಸ್ತಿ ಪಾರ್ಟಿಯಲ್ಲಿ ಇದ್ದಿದ್ದು ಯಾರ್ಯಾರು? ಹಾಗಿದ್ರೆ ಡಿವೈಎಸ್ಪಿ ಲಕ್ಷ್ಮಿ ಭಾಗಿಯಾಗಿದ್ದಂತಹ ಪಾರ್ಟಿ ಇತ್ತಲ್ಲ, ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಇತರೆ ವ್ಯಕ್ತಿಗಳು ಯಾರು? ಇದ್ದಕ್ಕಿದ್ದ ಹಾಗೆ ರೂಮ್ಗೆ ಹೋಗಿ ಸೂಸೈಡ್ ಮಾಡಿಕೊಳ್ಳುವಂಥದ್ದೇನಾಗಿತ್ತು? ಇದ್ದಕ್ಕಿದ್ದ ಹಾಗೆ ರೂಮ್ಗೆ ಹೋಗಿ ಸೂಸೈಡ್ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಘಟನೆಗಳು ಏನು ನಡೆದಿದ್ವು ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ಮೋಜು ಮಸ್ತಿ ಪಾರ್ಟಿಯಲ್ಲಿ ಇದ್ದಿದ್ಯಾರು? ಹಾಗಿದ್ರೆ ಮೋಜು ಮಸ್ತಿ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಡಿವೈಎಸ್ಪಿ ಲಕ್ಷ್ಮಿ ಅವರ ಜೊತೆಗೆ ಇದ್ದಂಥ ಇತರೆ ವ್ಯಕ್ತಿಗಳು ಯಾರು? ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಪಾರ್ಟಿ ಮುಗಿಸಿದ ನಂತರದಲ್ಲಿ ಏಕಾಏಕಿ ರೂಮಿಗೆ ಹೋಗಿ ತದನಂತರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘಟನೆ ಏನ್ ನಡೀತು ಅಲ್ಲಿ, ಇದೆಲ್ಲವೂ ಕೂಡ ತೀರಾ ಸೀಕ್ರೆಟ್ ಆಗಿರುವಂತಹ ವಿಚಾರ. ಹೀಗಾಗಿಯೇ ಹೇಳ್ತಾ ಇರೋದು
ಪಾರ್ಟಿ ಮನೆಯಲ್ಲಿ ನಡೆದದ್ದೇನು, ಈ ಪಾರ್ಟಿ ಮಾಡ್ತಾ ಇದ್ದಂತಹ ಮನೆಯಲ್ಲಿಯೇ ನಡೆದಂತಹ ಘಟನಾವಳಿಗಳು ಯಾವುದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಅಲ್ಲಿದ್ದಂತಹ ವ್ಯಕ್ತಿಗಳು ಯಾರು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ನಿನ್ನೆ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಮೋಜು ಮಸ್ತಿ ಮುಗಿಸಿದ ನಂತರದಲ್ಲಿ ಡಿವೈಎಸ್ಪಿ ಲಕ್ಷ್ಮಿ ಹೋಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಿದೆ. ಆದರೆ ಇಲ್ಲಿ ಸ್ನೇಹಿತರ ಜೊತೆಯಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದಂತಹ ಲಕ್ಷ್ಮಿ ಸ್ನೇಹಿತರ ಜೊತೆಗೆ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು. ಅಪಾರ್ಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಪಾರ್ಟಿಗೆ ಹೋಗ್ತಾ ಇದ್ರು. ಅಪಾರ್ಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಅವರು ಪಾರ್ಟಿಗೆ ಹೋಗ್ತಾ ಇದ್ರು. ಪಾರ್ಟಿಗೆ ಹೋಗೋದ್ರ ಜೊತೆಗೆ ನಿನ್ನೆಯೂ ಕೂಡ ಮಧ್ಯದ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ನಿನ್ನೆ ಕೂಡ ಮಧ್ಯದ ಪಾರ್ಟಿ ಇತ್ತು, ಸ್ನೇಹಿತರು ಭಾಗಿಯಾಗಿದ್ರು. ಲಕ್ಷ್ಮಿಗೆ ಅನೇಕ ಸ್ನೇಹಿತರು ಎಲ್ಲರೂ ಸೇರಿ ಒಟ್ಟಿಗೆ ಪಾರ್ಟಿಯನ್ನ ಮಾಡಿದ್ರು. ಅದರಂತೆ ನಿನ್ನೆ ಪಾರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಲಕ್ಷ್ಮಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮಸ್ತಿ ಪಾರ್ಟಿಯಲ್ಲಿ, ಈ ಮೋಜು ಮಸ್ತಿ ಇದ್ದಂತಹ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥವರ ಸಂಖ್ಯೆ 3ರಿಂದ 4 ಜನ ಸ್ನೇಹಿತರಿದ್ರು. ಸ್ನೇಹಿತರು ಭಾಗಿಯಾಗಿ ಪಾರ್ಟಿಯನ್ನು ನಡೆಸಿದ್ರು. ಸ್ನೇಹಿತ ಮನು ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈತ ಕ್ಲಾಸ್ 1 ಕಾಂಟ್ರಾಕ್ಟರ್. ಈತ BBMPಯಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇಂಥ ವ್ಯಕ್ತಿಯ ಮನೆಯಲ್ಲಿಯೇ ಲಕ್ಷ್ಮಿ ನೇಣಿಗೆ ಶರಣಾಗಿರೋದು. ಇನ್ನು ಪಾರ್ಟಿಯ ಮಧ್ಯದಲ್ಲಿ ಅವರು ಎದ್ದು ಹೋಗಿ ರೂಮಿನ ಬಾಗಿಲನ್ನು ಹಾಕೊಳ್ತಾರೆ. ರೂಮಿನ ಬಾಗಿಲು ಹಾಕಿಕೊಂಡ ನಂತರದಲ್ಲಿ ತುಂಬಾ ಹೊತ್ತು ಅವರು ಹೊರಗಡೆ ಬರೋದಿಲ್ಲ. ಇದರಿಂದ ಅನುಮಾನಗೊಂಡಂತ ಅಲ್ಲಿದ್ದಂಥ ಸ್ನೇಹಿತರು ಹೋಗಿ ಬಾಗಿಲನ್ನ ಒಡೆದು ಅಥವಾ ಬಾಗಿಲನ್ನ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ್ಮಿ ಅವರ ಶವ ಕಿಟಕಿಯ ಕಂಬಿಯಲ್ಲಿ ನೇತಾಡ್ತಾ ಇತ್ತು. ಕಿಟಕಿಯ ಕಂಬಿ ಇತ್ತಲ್ಲ, ಆ ಕಂಬಿಗೆ ಕಂಪ್ಲೀಟ್ ಆಗಿ ನೇತಾಡ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸ್ನೇಹಿತ ಕಾಂಟ್ರಾಕ್ಟರ್ ಮನು ನಿವಾಸಕ್ಕೆ ತೆರಳಿದ್ರು ಲಕ್ಷ್ಮಿ. ನಿನ್ನೆ ಏನು ನಡೀತು ಅಂತ ನೋಡ್ತಾ ಹೋಗ್ತಾ ಇದ್ವಿ. ನಿನ್ನೆ ಅವರು ಮನೆಗೆ ತೆರಳಿದ್ರು, ಆ ಮನುವಿನ ಮನೆಗೆ ತೆರಳಿದ್ರು. BBMPಯ A1 ಕಾಂಟ್ರಾಕ್ಟರ್ ಆಗಿದ್ದಂತಹ ಮನು ಕ್ಲಾಸ್ 1 ಕಾಂಟ್ರಾಕ್ಟರ್ ಈತ. BBMPಯಲ್ಲಿ ರಾಜಕಾಲುವೆ ಸೇರಿದಂತೆ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುವಂಥ ಕಾಂಟ್ರಾಕ್ಟರ್ ಈತ. ನಿನ್ನೆ ಮನು ಮನೆಯಲ್ಲಿ ಲಕ್ಷ್ಮಿ ಸೇರಿ 5 ಪಾರ್ಟಿಯನ್ನ ಮಾಡಿದ್ರು. ಇಲ್ಲಿ ಲಕ್ಷ್ಮಿ DYSP ಇದ್ರು, ಅವರ ಜೊತೆಗೆ ಇನ್ನೂ 4 ಜನ ಸ್ನೇಹಿತರು ಒಟ್ಟುಗೂಡಿ ಪಾರ್ಟಿಯನ್ನ ಮಾಡಿದ್ರು. ಪಾರ್ಟಿ ಬಳಿಕ ಮನು ಮನೆ ರೂಮ್ಗೆ ತೆರಳಿ ನೇಣಿಗೆ ಶರಣಾಗಿದ್ದಾರೆ ಲಕ್ಷ್ಮಿ. ಇಲ್ಲಿ ಮನುವಿನ ಮನೆಯಲ್ಲಿಯೇ ಪಾರ್ಟಿ ಆಯಿತು. ತದನಂತರದಲ್ಲಿ ರೂಮ್ ಬಾಗಿಲನ್ನ ಹಾಕಿಕೊಂಡ್ರು DYSP ಲಕ್ಷ್ಮಿ. ಇದಾದ ನಂತರದಲ್ಲಿ ತುಂಬಾ ಹೊತ್ತಿನ ನಂತರದಲ್ಲೂ ಕೂಡ DYSP ಹೊರಗಡೆ ಬರದೇ ಇರೋದನ್ನ ಗಮನಿಸಿದಂಥವರು ಬಾಗಿಲನ್ನ ಒಡೆದು ಒಳಗಡೆ ಹೋದಂಥ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ರು ಲಕ್ಷ್ಮಿ. ಅವರ ಮೃತದೇಹ ಕಂಬಿಗೆ ನೇತಾಡ್ತಾ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮನು ಮತ್ತು ಆತನ ಸ್ನೇಹಿತನನ್ನ ಸದ್ಯಕ್ಕೆ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ DYSP ಸಾವನ್ನಪ್ಪಿರುವಂತ ವಿಚಾರ ಇದೆಯಲ್ಲ, ಇನ್ನು ಸ್ನೇಹಿತರ ಮನೆಯಲ್ಲಿಯೇ ಲಕ್ಷ್ಮಿ ಉಸಿರು ಚೆಲ್ಲಿದ್ಯಾಕೆ? ಲಕ್ಷ್ಮಿ ಸಾವಿನ ಸುತ್ತ ಸಾಲು ಸಾಲು ಅನುಮಾನಗಳು ಮೂಡ್ತಾ ಇದ್ದಾವೆ. ಇಲ್ಲಿ DYSP ಲಕ್ಷ್ಮಿ ಸಾವಿನ ಸುತ್ತ ಸಾಲು ಸಾಲು ಅನುಮಾನಗಳು ಮೂಡ್ತಾ ಇರೋದು. ಅನುಮಾನಾಸ್ಪದ ಸಾವು ಅಂತ ಹೇಳಿ ದೂರು ನೀಡಿದ್ಯಾಕೆ? DYSP ಲಕ್ಷ್ಮಿಯದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ? DYSP ಲಕ್ಷ್ಮಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೋ ಅಥವಾ ಕೊಲೆ ನಡೆದು ಹೋಗಿದೆಯೋ? ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಖಿನ್ನತೆಗೆ ಒಳಗಾಗಿದ್ರ DYSP? ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿ ತೆರಳಿದ್ದಂತಹ ಸ್ನೇಹಿತರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಯಾಕೆ ಸ್ನೇಹಿತನ ಮನೆಗೆ ತೆರಳಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು? ಸ್ನೇಹಿತನ ಮನೆಯಲ್ಲಿಯೇ ಇದ್ದಂತಹ ಸಂದರ್ಭದಲ್ಲಿ ಪಾರ್ಟಿಯನ್ನು ಮುಗಿಸಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತುಂಬಾ ಮಾನಸಿಕವಾಗಿ ನೊಂದಿದ್ರಂತೆ DYSP ಲಕ್ಷ್ಮಿ. ಇಲ್ಲಿ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ, ತೀರಾ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಈ ಹಿಂದೆಯೂ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಲಕ್ಷ್ಮಿ. ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆಯೂ ಕೂಡ 2 ಬಾರಿ ಲಕ್ಷ್ಮಿ ಆತ್ಮಹತ್ಯೆಗೆ ಅಂತ ಹೇಳಿ ಯತ್ನಿಸಿದ್ರು. ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಂದಿದ್ರು. ಆಸ್ಪತ್ರೆಯಿಂದ ಗುಣಮುಖರಾಗಿ ಬಂದ ನಂತರದಲ್ಲಿ ಮತ್ತೆ ಅವರನ್ನ ಖಿನ್ನತೆ ಕಾಡ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆಯೂ ಕೂಡ ಇದೇ ರೀತಿ ಖಿನ್ನತೆಯಿಂದ ಬಳಲ್ತಾ ಇದ್ರಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ಖಿನ್ನತೆಯಿಂದಲೇ ಸಾವಿನ ಕದ ತಟ್ಟಿದ್ಲ ಲೇಡಿ ಅಧಿಕಾರಿ. ಇದ್ದಂಥ ಖಿನ್ನತೆಗೆ ಒಳಗಾಗಿದ್ದಂಥ ಆಫೀಸರ್
ಖಿನ್ನತೆಗೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು. 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದಾಗಲೂ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಬಂದಿದ್ರು. ಚಿಕಿತ್ಸೆ ಪಡೆದುಕೊಂಡು ತದನಂತರದಲ್ಲಿ ಸೇವೆಗೆ ಹಾಜರಾಗಿದ್ರು. ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಏನಾದರೂ ಖಿನ್ನತೆಯಿಂದಾಗಿಯೇ ಆತ್ಮಹತ್ಯೆಗೆ ಶರಣಾಗಿದ್ರಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದನ್ನ ಗಮನಿಸ್ತಾ ಹೋದ್ರೆ ಆತ್ಮಹತ್ಯೆಗೆ ಖಿನ್ನತೆಯೇ ಕಾರಣ ಆಯ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಸುದ್ದಿ ಮುಂದೆ ಇತ್ತೀಚೆಗೆ ಬ್ರೇಕ್ ನಂತರ ಡಿವೈಎಸ್ಪಿ ಲಕ್ಷ್ಮಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗ್ತಾ ಇದ್ವಿ. ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವಿನ ಬಗ್ಗೆ ಸೂಕ್ತವಾದಂತಹ ತನಿಖೆ, ಇಲ್ಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿ ಹಾವೇರಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೊಟ್ಟಿರುವಂತಹ ಹೇಳಿಕೆ. ಪ್ರಕರಣದ ಹಿನ್ನೆಲೆಯ ಬಗ್ಗೆ ಸೂಕ್ತವಾದಂತಹ ತನಿಖೆಗೆ ಒಳಪಡಿಸ್ತೇವೆ. ಸತ್ಯಾಸತ್ಯತೆ ಅರಿಯೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಏನಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ನುವಂಥದ್ದನ್ನ ಅರಿಯೋದಕ್ಕೆ ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹಾವೇರಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೊಟ್ಟಿರುವಂತಹ ಹೇಳಿಕೆ, ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವಿನ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನು ನಡೆಸಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆಯನ್ನು ಅರಿಯೋದಕ್ಕೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಒಂದು ಕಡೆಗೆ ಸತ್ಯಾಸತ್ಯತೆ ಅರಿಯೋದಕ್ಕೆ ಪ್ರಕರಣಕ್ಕೆ ಏನ್ ಕಾರಣ ಆಯಿತು, ಏನ್ ಕಾರಣದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು, ತನಿಖೆ ಅನ್ನುವಂಥದ್ದು ಒಂದು ಕಡೆ ನಡೆಯುತ್ತೆ. ಸತ್ಯಾಸತ್ಯತೆಯನ್ನ ಅರಿಯೋದಕ್ಕೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅಂತ ಹೇಳಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಹಾವೇರಿಯಲ್ಲಿ. ಅದನ್ನ ತನಿಖೆಗೆ ಒಳಪಡಿಸ್ತೇವೆ. ಅವರ ಹಿನ್ನೆಲೆ ಅದೆಲ್ಲ ತನಿಖೆ ಒಳಪಡಿಸಿ ಸತ್ಯಾಸತ್ಯ ಏನಿದೆ ಅದನ್ನು ತೆಗೆಯೋದಕ್ಕೆ ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಪೊಲೀಸ್ ಅಧಿಕಾರಿಗಳಿಗೆ ಮನಸ್ಥೈರ್ಯ ತುಂಬುವಂಥ ಕಾರ್ಯಾಗಾರಗಳಿಗೆ ಎಲ್ಲ ಅದು ವೈಯಕ್ತಿಕವಾಗಿ ಅವ್ರದ್ದು ಏನೋ ಸಮಸ್ಯೆಗಳಿರ್ತದೆ, ಅದನ್ನು ಕೂಡ ನಾವು ಸಹಾಯ ಮಾಡೋದಕ್ಕೆ ಅವ್ರಿಗೆ ಏನು ಸಪೋರ್ಟ್ ಕೊಡಬೇಕು ಅಂಥವ್ರಿಗೆಲ್ಲ ನಿರಂತರ ಕಾರ್ಯಕ್ರಮ ನಾವು ಮಾಡ್ತಾನೆ ಇದ್ದೀವಿ. ಬೇರೆ ಬೇರೆ ಸ್ತರಗಳಲ್ಲಿ ನಾವು ಈ ಥರ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ನಾವು ನಮ್ಮಲ್ಲಿ ಕಾರ್ಯಕ್ರಮ ಇದೆ, ಅದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಇಲ್ಲಿ ಲಕ್ಷ್ಮೀ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡ್ತಾ ಇರುವಂತಹ ಮಾತನ್ನ ಕೇಳಿಸ್ಕೊಳ್ತಾ ಇದ್ವಿ. ವೈಯಕ್ತಿಕ ಕಾರಣಕ್ಕಾಗಿ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅಥವಾ ವೈಯಕ್ತಿಕ ಕಾರಣಕ್ಕಾಗಿ ಏನಾದರೂ ಸಾವನ್ನಪ್ಪಿದ್ರೆ ಅದ್ರ ಬಗ್ಗೆಯೂ ಕೂಡ ನಾವು ಸಹಕಾರ ಕೊಡ್ತೀವಿ, ಸಹಾಯ ಮಾಡ್ತೀವಿ ಅಂತ ಹೇಳಿ. ನಿತ್ಯ ಎಣ್ಣೆಗೆ ಅಡಿಕ್ಟ್ ಆಗಿದ್ರ ಡಿವೈಎಸ್ಪಿ ಲಕ್ಷ್ಮಿ. ಸ್ನೇಹಿತರ ಮನೆಯಲ್ಲೇ ನಡೀತಿದ್ದ ಮದ್ಯದ ಪಾರ್ಟಿ. ಲಕ್ಷ್ಮಿಗೆ ಕಾಡ್ತಾ ಇದ್ದಂತ ಸಮಸ್ಯೆ ಏನು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಇದ್ದಕ್ಕಿದ್ದಂತೆ ಸಾವಿನ ಮನೆ ಸೇರೋದಕ್ಕೆ ನಿರ್ಧರಿಸಿದ್ರು ಲಕ್ಷ್ಮಿ. ಯಾಕೆ ಇಂಥದ್ದೊಂದು ನಿರ್ಧಾರಕ್ಕೆ ಅವರು ಬಂದ್ರು? ಡಿವೈಎಸ್ಪಿ ಲಕ್ಷ್ಮಿಗೆ ಕಾಡ್ತಾ ಇದ್ದಂತಹ ಸಮಸ್ಯೆ ಯಾವುದು? ಇಲ್ಲಿ ಡಿವೈಎಸ್ಪಿ ಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಥವಾ ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಅವರ ತಂದೆ ದೂರು ಕೂಡ ದಾಖಲಿಸಿದ್ದಾರೆ. ದಿನನಿತ್ಯ ಮದ್ಯ ಸೇವನೆ ಮಾಡ್ತಾ ಇದ್ರು, ಮದ್ಯಕ್ಕೆ ಅಡಿಕ್ಟ್ ಆಗಿದ್ರು ಲಕ್ಷ್ಮಿ. ಪ್ರತಿನಿತ್ಯ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು, ಸ್ನೇಹಿತರ ಜೊತೆಗೂಡಿ ಪಾರ್ಟಿಯನ್ನು ನಡೆಸ್ತಾ ಇದ್ರು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. 2012ರಲ್ಲಿ ನವೀನ್ ಎಂಬಾತರನ್ನ ಪ್ರೀತಿಸಿ ಮದುವೆಯಾಗಿದ್ರು ಲಕ್ಷ್ಮಿ. ಇಲ್ಲಿ 2012ರಲ್ಲಿ ಇಲ್ಲಿ ಪ್ರೀತಿಸಿ ಮದುವೆಯಾಗಿದ್ದಂತಹ ಲಕ್ಷ್ಮಿ, ಆದರೆ ದಿನ ಕಳೆದಂತೆ ಪತಿ ನವೀನ್ ಜೊತೆಗೆ ವೈಮನಸ್ಸು ಶುರುವಾಗಿತ್ತು. ಪ್ರೀತಿಸಿ ಮದುವೆನ ಆದ್ರು, ಆದರೆ ಕೆಲ ದಿನಗಳ ನಂತರದಲ್ಲಿ ವೈಮನಸ್ಸು ಶುರುವಾಗಿತ್ತು. ಇಲ್ಲಿ ವೈಮನಸ್ಸು ಹೆಚ್ಚಾಗಿ ಮಾನಸಿಕವಾಗಿ ಡಿವೈಎಸ್ಪಿ ಲಕ್ಷ್ಮಿ ನೊಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮಕ್ಕಳು ಆಗದೇ ಇರುವಂತಹ ಸಮಸ್ಯೆಯೂ ಕೂಡ ಇತ್ತು. ಮಕ್ಕಳು ಆಗದೇ ಇದ್ದಿದ್ರಿಂದಲೂ ಕೂಡ ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಮಕ್ಕಳಾಗದೇ ಇರೋದೇ ದೊಡ್ಡ ಸಮಸ್ಯೆಯಾಗಿ ತೆಗೆದುಕೊಂಡಿದ್ರು. ಮದುವೆಯಾಗಿ 8 ವರ್ಷ ಕಳೆದ್ರು, ಲಕ್ಷ್ಮಿಗೆ ಮಕ್ಕಳಾಗಿರಲಿಲ್ಲ. ಇನ್ನು ಮಗಳು ಹಾಗೆ ಅಳಿಯನ ಜಗಳದ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಜಗಳದ ಬಗ್ಗೆ ಲಕ್ಷ್ಮಿ ತಂದೆ ವೆಂಕಟೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮಗಳು ಹಾಗೇನೆ ಅಳಿಯನ ಮಧ್ಯ ಗಲಾಟೆ ಇತ್ತು. ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ ಮಾನಸಿಕವಾಗಿ ಇಬ್ಬರು ಕೂಡ ಎಷ್ಟರ ಮಟ್ಟಿಗೆ ಜರ್ಜರಿತರಾಗಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಸಂಪೂರ್ಣವಾಗಿ ಇಲ್ಲಿ ವಿವರಿಸ್ತಾ ದೂರನ್ನ ದಾಖಲಿಸಿದ್ದಾರೆ. ಇದನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿಯವರಿಗೆ ಮಕ್ಕಳ ಆಗದೇ ಇರುವಂತಹ ಕಾರಣಕ್ಕಾಗಿಯೇ ಖಿನ್ನತೆಗೆ ಒಳಗಾಗಿದ್ರ ಅಂತ ಹೇಳಿ. ಇನ್ನು ನನಗೆ ಮನು ಹಾಗೇನೆ ಪ್ರಜ್ವಲ್ ಮೇಲೆ ಅನುಮಾನವಿದೆ ಎನ್ನುವಂಥ ಮಾತನ್ನ ಅವರ ತಂದೆ ಹೇಳ್ತಾ ಇದ್ದಾರೆ.
ಈ ಮನು ಅನ್ನುವಂಥ ವ್ಯಕ್ತಿ, ಅದರ ಜೊತೆಗೆ ಪ್ರಜ್ವಲ್ ಅನ್ನುವಂಥ ವ್ಯಕ್ತಿ ಮೇಲೆ ಅನುಮಾನ ಇದೆ ಅಂತ ಹೇಳಿ ನನ್ನ ಪುತ್ರಿ ಲಕ್ಷ್ಮಿ ಸಾಂಸಾರಿಕ ಜೀವನ ಚೆನ್ನಾಗಿತ್ತು. 2 ದಿನದ ಹಿಂದೆಯಷ್ಟೇ ಅಳಿಯ ಹೈದರಾಬಾದ್ಗೆ ಹೋಗಿದ್ರು. ಇದರಿಂದ ನನ್ನ ಪುತ್ರಿ ಲಕ್ಷ್ಮಿ ಬೇಸರಗೊಂಡಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮಿಗೆ ಯಾವುದೇ ರೀತಿಯಾದಂಥ ಡಿಪ್ರೆಷನ್ ಇರಲಿಲ್ಲ. ಡಿಪ್ರೆಷನ್ಗೆ ಹೋಗುವಂಥ ಕಾರಣವೂ ಆಕೆಗೆ ಇರಲಿಲ್ಲ ಅನ್ನುವಂಥ ಅನುಮಾನವನ್ನು ಅವರ ತಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಪ್ರೆಷನ್ಗೆ ಹೋಗುವಂಥ ಸಮಸ್ಯೆಯೂ ಅವರಿಗೆ ಇರಲಿಲ್ಲ. ಡಿಪ್ರೆಷನ್ಗೆ ಹೋಗಿ ಖಿನ್ನತೆಗೊಳಗಾಗಿ ತದನಂತರ ಚಿಕಿತ್ಸೆ ಪಡಿತಾ ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಆ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದಷ್ಟು ಅನುಮಾನಗಳನ್ನು ಲಕ್ಷ್ಮಿ ತಂದೆ ವೆಂಕಟೇಶ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಗಮನಿಸ್ತಾ ಹೋದರೆ ಒಂದು ಕಡೆಗೆ ಕೌಟುಂಬಿಕವಾಗಿ ಕಲಹ ಇತ್ತು, ಗಲಾಟೆ ಇತ್ತು, ಜಗಳ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಪ್ರೆಷನ್ಗೆ ಹೋಗುವಂಥ ಕಾರಣ ಇರಲಿಲ್ಲ ಅಂಥೇಳಿ. ಇನ್ನು ನನ್ನ ಪುತ್ರಿ ಲಕ್ಷ್ಮಿಗೆ ಮನೆ ಇತ್ತು, ಹಣ ಇತ್ತು, ಅಧಿಕಾರ ಇತ್ತು, ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲೂ ಯಾಕೆ ಡಿಪ್ರೆಷನ್ಗೆ ಹೋಗ್ತಾಳೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಮೇಯ ಏಕೆ ಉದ್ಭವ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಲಕ್ಷ್ಮಿಯವರ ತಂದೆ ವೆಂಕಟೇಶ್ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನನ್ನ ಪುತ್ರಿಯ ಸಾವಿನ ವಿಚಾರದಲ್ಲಿ ಸಾಕಷ್ಟು ಅನುಮಾನ ಇದೆ. ನೇಣಿಗೆ ಶರಣಾಗಿದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದೆ. ಅದೇ ಮಾದರಿ ಪೊಲೀಸರಿಗೆ ದೂರು ಕೊಡಲಾಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದನ್ನು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ಆತ್ಮಹತ್ಯೆಗೆ ಯತ್ನಿಸಿರುವ ಅಥವಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ಲಕ್ಷ್ಮೀ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದೆ. ಸ್ವತಃ ತಂದೆ ದಾಖಲಿಸಿರುವಂತಹ ದೂರಿನಲ್ಲೂ ಕೂಡ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.